ಮಣ್ಣು ದಂಧೆಕೋರರ ವಿರುದ್ಧ ಪ್ರಜಾಶಕ್ತಿ ಟಿವಿ ಸಮರ. ಖದೀಮರಿಂದ ಸರ್ಕಾರಿ ಜಾಗದಲ್ಲಿಯೇ ಮಣ್ಣನ್ನು ಲೂಟಿ. ಪ್ರಜಾಶಕ್ತಿ ಕ್ಯಾಮೆರಾ ಕಾಣ್ತಿದ್ದಂತೆ ಖದೀಮರು ಎಸ್ಕೇಪ್. ತುಂಬಿದ್ದಾರೆ ಮಣ್ಣು, ಗಾಡಿಗೆ ಯಾವುದೋ ನಂಬರ್ ಇಲ್ಲ. ಎಸ್, ಚಿನ್ನ ಬೆಳ್ಳಿ ಹಣ ಕದಿಯೋ ಕಳ್ಳರನ್ನ ನಾವು ನೋಡಿದ್ದೇವೆ. ಆದರೆ ಇವರು ಚಿನ್ನ ಬೆಳ್ಳಿ ಸಂಪತ್ತನ್ನ ಕದಿಯೋ ಕಳ್ಳರಲ್ಲ, ಬದಲಾಗಿ ಮಣ್ಣನ್ನು ಕದಿಯೋ ಖದೀಮರು. ಇತ್ತೀಚಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮಣ್ಣು ದಂಧೆ ಹೆಚ್ಚಾಗಿದ್ದು, ದಂಧೆಕೋರರ ವಿರುದ್ಧ ಪ್ರಜಾಶಕ್ತಿ ಟಿವಿ ಸಮರ ಸಾರುತ್ತಿದೆ. ಎಲ್ಲೆಲ್ಲಿ ಅಕ್ರಮ ಮಣ್ಣು ಮರಳು ದಂಧೆ ನಡೆಯುತ್ತಿದೆಯೋ ಅಲ್ಲಿ ಪ್ರಜಾಶಕ್ತಿ ಟಿವಿ ಕ್ಯಾಮೆರಾ ಇದ್ದು ಅಕ್ರಮಗಳನ್ನ ಬಯಲಿಗೆಳೆಯುವ ಕೆಲಸವನ್ನ ಮಾಡ್ತಾ ಇದೆ. ಸಾಲು ಸಾಲು ಮಣ್ಣು ದಂಧೆ ಬಗ್ಗೆ ವರದಿ ಮಾಡುವ ಮೂಲಕ ಮಣ್ಣು ದಂಧೆಕೋರರ ವಿರುದ್ಧ ಸಮರ ಸಾರ್ತಾ ಇದ್ದು ಚಳಿ ಬಿಡಿಸುವ ಕೆಲಸವನ್ನ ಮಾಡ್ತಾ ಇದೆ. ಇದೀಗ ಮತ್ತೊಂದು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮಣ್ಣು ದಂಧೆಕೋರರು ಮಣ್ಣನ್ನ ಅಕ್ರಮವಾಗಿ ಲೂಟಿ ಹೊಡೆಯುತ್ತಿದ್ದಾರೆ. ಹೌದು, ತುಮಕೂರು ಜಿಲ್ಲೆ ಗೂಳೂರು ಹೋಬಳಿಯ ಹೆತ್ತೇನಹಳ್ಳಿ ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ಮಣ್ಣು ಕಳ್ಳರು ಜೆಸಿಬಿ ಮೂಲಕ ಎಗ್ಗಿಲ್ಲದೆ ಮಣ್ಣು ಮಾಫಿಯಾ ನಡೆಸ್ತಾ ಇದ್ದಾರೆ. ಮಣ್ಣು ಕಳ್ಳರು ಸರ್ಕಾರಿ ಜಾಗದಲ್ಲಿರುವ ಮಣ್ಣನ್ನ ರಾಜಾರೋಷವಾಗಿ ತುಂಬಿ ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ. ರಾತ್ರಿ 11 ಗಂಟೆ ಸುಮಾರಿಗೆ ಹೆತ್ತೇನಹಳ್ಳಿ ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ಮಣ್ಣು ತುಂಬುತ್ತಿರುವ ಬಗ್ಗೆ ಪ್ರಜಾಶಕ್ತಿ ಟಿವಿಗೆ ಮಾಹಿತಿ ಸಿಕ್ಕಿದ್ದು, ಪ್ರತ್ಯಕ್ಷ ವರದಿ ಮಾಡುವ ಸಲುವಾಗಿ ಪ್ರಜಾಶಕ್ತಿ ತಂಡ ಹೆತ್ತೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿತ್ತು. ಆದ್ರೆ ನಮ್ಮ ತಂಡ ಮಣ್ಣು ತುಂಬುವ ಜಾಗಕ್ಕೆ ಭೇಟಿ ನೀಡುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ನಾವು ಅಲ್ಲಿಗೆ ಹೋಗುವಷ್ಟರಲ್ಲಿ ಮಣ್ಣು ಕಳ್ಳರು ಮಣ್ಣು ತುಂಬುತ್ತಿದ್ದ ಜಾಗದಿಂದ ಓಡಿ ಹೋಗಲು ಶುರು ಮಾಡಿದ್ರು. ನೋಡಿ, ಗಾಡಿಗೆ ಯಾವುದೇ ನಂಬರೇ ಇಲ್ಲ, ತುಂಬಿದ್ದಾರೆ ಮಣ್ಣು, ಗಾಡಿಗೆ ಯಾವುದೇ ನಂಬರ್ ಇಲ್ಲ. ನಿಲ್ಸು ಪರವಾಗಿಲ್ಲ, ನಿಲ್ಸು. ಇನ್ನು ಅವರು ಅಲ್ಲಿಂದ ಓಡಿ ಹೋಗ್ತಿದ್ದಂತೆ ನಮ್ಮ ತಂಡದವರು ಮಣ್ಣು ತುಂಬುತ್ತಿದ್ದ ಜಾಗಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಇಲ್ಲಿ ನಿತ್ಯವೂ ಭೂತಾಯಿ ಮೇಲೆ ದೌರ್ಜನ್ಯವಾಗುತ್ತಿದೆ ಎನ್ನುವ ವಿಚಾರ ಗೊತ್ತಾಯಿತು. ತುಮಕೂರು ತಾಲೂಕಿನ ಹೆತ್ತೇನಹಳ್ಳಿ ಗ್ರಾಮದ ಗೋಮಾಳ ಸರ್ಕಾರಿ ಜಾಗದಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಅಕ್ರಮವಾಗಿ ಮಣ್ಣನ್ನು ತೆಗೆದು ಬೇರೆ ಕಡೆ ಸಾಗಿಸುವಂಥ ಕೆಲಸ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ನಾವು ಸಾಕಷ್ಟು ವರದಿಗಳನ್ನು ಕೂಡ ಬಿತ್ತರ ಮಾಡಿದ್ದೇವೆ. ಆದರೆ ಇಲ್ಲಿ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ಮೇಲೆ ಹಲ್ಲೆಗಳು ಕೂಡ ಆಗಿವೆ. ಇದಕ್ಕೆ ಉದಾಹರಣೆ ಎನ್ನುವಂತೆ ನಾವೊಂದು ವರದಿಯನ್ನು ಕೂಡ ಬಿತ್ತರವನ್ನು ಮಾಡಿದ್ದೇವೆ. ಆದರೆ ಇನ್ನೂ ಕೂಡ ಇಲ್ಲಿ ಅಕ್ರಮವಾಗಿ ಮಣ್ಣು ತೆಗೆಯುವಂಥ ಕೆಲಸ ನಿಂತಿಲ್ಲ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ. ನಾವು ಇಂದು ಖಚಿತ ಮಾಹಿತಿ ಮೇರೆಗೆ ಇಲ್ಲಿ ಬರ್ತೀವಿ. ನಾವು ಬಂದಾಗ ಇದೇ ಸ್ಥಳದಲ್ಲಿ ಒಂದು JCB ಮತ್ತು ಲಾರಿಯ ಮುಖಾಂತರ ಇಲ್ಲಿ ಮಣ್ಣನ್ನು ತೆಗೆದು ಬೇರೆ ಕಡೆ ಸಾಗಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ನಾವು ಬಂದಾಗ ತೆಗಿತಾ ಇದ್ದಂಥ JCB ಅವರು ಮತ್ತು ಲಾರಿಯವರು ನಾವು ಬಂದದ್ದನ್ನು ಕಂಡು ಏಕಾಏಕಿ ಇಲ್ಲಿಂದ ಓಡಿ ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಇದು ಒಂದು ದಿನ 2 ದಿನ ನಡೀತಿರುವಂಥ ಕೆಲಸ ಅಲ್ಲ, ಸತತ ಸುಮಾರು ತಿಂಗಳುಗಳಿಂದಲೂ ಕೂಡ ನಡೀತಿರುವಂಥ ಕೆಲಸ. ಆದರೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ಮಾತ್ರ ಕೈಗೊಳ್ತಾ ಇಲ್ಲ. ಇಲ್ಲಿ ಇದೇ ಹೆತ್ತೇನಹಳ್ಳಿ ಗ್ರಾಮದ ಒಬ್ಬ ಸ್ಥಳೀಯ ಮಣ್ಣನ್ನು ತೆಗಿತಿರೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವನ ಮೇಲೆ ಹಲ್ಲೆ ಕೂಡ ಆಗಿರುತ್ತೆ. ಆತ ದೂರನ್ನು ಕೂಡ ಕೊಟ್ಟಿರ್ತಾನೆ. ಆದರೆ ಹಲ್ಲೆ ಮಾಡಿದವರು ಇನ್ನೂ ರಾಜಾರೋಷವಾಗಿ ಆಚೆಗಡೆ ಓಡಾಡ್ಕೊಂಡಿದ್ದಾರೆ ಬಿಟ್ಟರೆ, ಇನ್ನು ಮಣ್ಣನ್ನು ಕದ್ದು ಸಾಗಣೆ ಮಾಡ್ತಿದ್ದಾರೆ ಬಿಟ್ಟರೆ ಅವರ ಮೇಲೆ ಯಾವುದೇ ರೀತಿ ಕ್ರಮ ಆಗಿಲ್ಲ. ಇನ್ನು ಕಾಟಾಚಾರಕ್ಕೂ ಮಾತ್ರ ತಹಶೀಲ್ದಾರ್ ಅವರು ಮಣ್ಣು ಮತ್ತು ಮರಳು ಸಮಿತಿಯ ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಅನುಮಾನವೂ ಕೂಡ ನಮಗೆ ಇದೀಗ ಶುರುವಾಗ್ತಾ ಇರುವಂಥದ್ದು. ಈಗ ನಾವು ಬಂದ ತಕ್ಷಣ ಲಾರಿ ಈ ಕಡೆ ಪಾಸ್ ಆಗುತ್ತೆ, ಲಾರಿಯನ್ನು ನಾವು ಹಿಡಿಯೋಷ್ಟರಲ್ಲಿ ಈ ಕಡೆ JCB ಅವರು ಪಾಸ್ ಆಗ್ತಾರೆ. ಪಾಪ JCB ಅವರಿಗೆ ಗೊತ್ತಿಲ್ಲ, ನಾವೇ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದಾರೆ. ನಾವು ಅವರದ್ದು ಇಂಜಿನ್ ನಂಬರ್ ಮತ್ತು ಚಾಸಿ ನಂಬರನ್ನು ಕೂಡ ಅವರು ಇಲ್ಲಿಂದ ಹೋಗಿದ ತಕ್ಷಣ ನಮ್ಮ ಇನ್ನೊಂದು ತಂಡದವರು ಪತ್ತೆ ಹಚ್ಚಿದ್ದಾರೆ. ಯಾರು ಓನರ್ ಅನ್ನೋದು ಕೂಡ ತಿಳ್ಕೊಂಡಿದ್ದೀವಿ. ನೀವು ದೃಶ್ಯಗಳಲ್ಲಿ ಇದನ್ನು ಕೂಡ ಗಮನಿಸ್ಬೋದು. ಇದು ಕೂಡ ನಾವು ಯಾವತ್ತೋ ತೆಗೆದಿರೋ ಫೋಟೋ ಅಲ್ಲ, ಇವತ್ತೇ ತೆಗೆದಿರುವಂಥ ಫೋಟೋ. ಇವತ್ತು ಇಂಜಿನ್ ನಂಬರ್ ಚಾಸಿ ನಂಬರ್ನ ತಗೊಂಡು ಅದರಿಂದ ಕಳಿಸ್ಕೊಂಡಿರುವಂಥ ಫೋಟೋ, ಅದರಿಂದ ಮಾಹಿತಿಯನ್ನು ಪಡ್ಕೊಂಡಿರುವಂಥ ಫೋಟೋ. ನಿಜವಾಗ್ಲೂ ಕೂಡ ಅಧಿಕಾರಿಗಳ ಬಗ್ಗೆ ಏನು ಹೇಳಬೇಕು ಅನ್ನೋದು ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಷ್ಟೆಲ್ಲ ದಿನ ಈ ರೀತಿಯಾಗಿ ಮಣ್ಣನ್ನು ತೆಗೆದು ಅಕ್ರಮವಾಗಿ ಮಣ್ಣನ್ನು ಬೇರೆ ಕಡೆ ಸಾಗಿಸುವಂಥ ಕೆಲಸವನ್ನು ಮಾಡ್ತಿದ್ರು ಕೂಡ ಅವರ ಮೇಲೆ ಯಾಕೆ ಯಾವುದೇ ರೀತಿಯ ಕ್ರಮ ಆಗ್ತಾ ಇಲ್ಲ ಅಂತ ನನಗೆ ನಿಜವಾಗ್ಲೂ ಕೂಡ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಇದು ಬೇಸರದ ಸಂಗತಿ ಅನ್ನೋದಕ್ಕಿಂತ ಬೇರೆ ಏನೂ ಇಲ್ಲ.
ಇಲ್ಲಿ ಭೂತಾಯಿಯ ಒಡಲನ್ನು ತೆಗೆದು ಅವರು ದುಡ್ಡಿಗೋಸ್ಕರ ಅಕ್ರಮವಾಗಿ ಮಾರ್ಕೊಳ್ತಾ ಇದ್ರು ಕೂಡ ತಹಶೀಲ್ದಾರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಸಂಬಂಧಪಟ್ಟಂಥ ಇಲಾಖೆಯವರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಅಂತೂ ಅವ್ರನ್ನ ಕೇಳೋಗೂ ಇಲ್ಲ, ಮಾತಾಡ್ಸೋಗೂ ಇಲ್ಲ. ಅವರು ಪಾಪ ತುಂಬ ಅತಿ ಬುದ್ಧಿವಂತರು. ಕರೆ ಮಾಡಿ ಇಲ್ಲಿ ಮಣ್ಣು ತುಂಬ್ತಿದ್ದಾರೆ ಬನ್ನಿ, ಸರ್ಕಾರಿ ಜಾಗದಲ್ಲಿ ಮಣ್ಣು ತುಂಬ್ತಿದ್ದಾರೆ ಬನ್ನಿ ಅಂತಂದರೆ ನೀವೇ ತಡೆದು ನಿಲ್ಲಿಸಿ ಆಮೇಲೆ ಬರ್ತೀವಿ ಅಂತ ಹೇಳುವಂಥ ಶತಮೂರ್ಖರು ಅವ್ರಿಗಿಂತ ಬೇರೆಯವರು ಯಾರೂ ಇಲ್ಲ. ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ನೀವು ನೋಡ್ತಾ ಹೋಗಿ, ಇದು ಕೆರೆಯ ಅಂಗಳ, ಒಂದು ಕಟ್ಟೆಯ ಅಂಗಳ. ಈ ಕಟ್ಟೆಯ ಅಂಗಳದಲ್ಲಿ ಮಣ್ಣನ್ನು ತುಂಬ್ತಾ ಇದ್ರು. ಇದೇ ಜಾಗದಲ್ಲಿ ಲಾರಿ ನಿಂತಿತ್ತು, ಆದರೆ ಇದೀಗ ಲಾರಿ ಇಲ್ಲ. ಗಾಡಿ ಯಾರ್ದು ಅಂತ ಗೊತ್ತಿದೆ. ಆ ಗಾಡಿಯ JCB ಗಾಡಿಗೆ ನಂಬರ್ ಇಲ್ಲ, ಆ ಟಿಪ್ಪರ್ ಲಾರಿಗೆ ನಂಬರನ್ನು ಹಾಕಿಲ್ಲ. ಮಣ್ಣನ್ನು ಮಾತ್ರ ರಾಜಾರೋಷವಾಗಿ ತುಂಬ್ತಾರೆ. ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ, ಮಧ್ಯರಾತ್ರಿ ತುಂಬೋದು, ಲೇಔಟ್ಗಳಿಗೆ ಹೊಡೆಯುವಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಯಾರೆಲ್ಲ ಕೂಡ ಭಾಗಿಯಾಗಿ ಮಣ್ಣನ್ನು ಅಕ್ರಮವಾಗಿ ತುಂಬೋದನ್ನು ತಡಿಬೇಕು, ಅವರೆಲ್ಲ ಭಾಗಿಯಾಗಿ ನಿಜವಾಗ್ಲೂ ಇದ್ರ ಮೇಲೆ ಶ್ರಮ ಹಾಕಿ ಭೂತಾಯಿಯ ಒಡಲನ್ನ ಉಳಿಸ್ತೀರಾ ಅಂತ ತಿಳ್ಕೊಂಡಿದ್ದೀವಿ. ನಿಜವಾಗ್ಲೂ ನೀವೇನಾದರೂ ಆ ರೀತಿಯ ಕೆಲಸಗಳನ್ನು ಮಾಡಿಲ್ಲ ಅಂತಂದರೆ ಸುಮ್ಮನೆ ಈ ಕಾಟಾಚಾರಕ್ಕೆ ಮರಳು ಮತ್ತು ಮಣ್ಣು ಸಮಿತಿಯ ಸಭೆಗಳನ್ನು ಮಾಡಿಕೊಂಡು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ನಾವು ಭೂತಾಯಿಯನ್ನು ಉಳಿಸ್ತೇವೆ ಅಂತ ಹೇಳ್ಕೊಂಡು ನೀವು ನಿಜವಾಗ್ಲೂ ಕೆಲಸಕ್ಕೆ ಬಂದಿರೋದು ವೇಸ್ಟು. ದಯವಿಟ್ಟು ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೊಳ್ಳಿ. ನಾವು ಮಧ್ಯರಾತ್ರಿ ಬಂದು ಇಲ್ಲಿ ಮಣ್ಣು ತುಂಬೋದನ್ನ ಹಿಡಿಬೇಕು ಅಂತಂದರೆ ನೀವೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀರಾ ಅಂತಂದರೆ ನೀವು ತಗೊಳ್ತಾ ಇರೋಂಥ ಸಂಬಳಕ್ಕೂ ನೀವು ಮಾಡ್ತಾ ಇರೋಂಥ ಕೆಲಸಕ್ಕೂ ಯಾವ ರೀತಿಯಾಗಿ ನೀವು ನ್ಯಾಯಯುತವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ. ಒಬ್ಬಂಟಿಗಳಾಗಿ ಇಬ್ಬರೇ ಬಂದು, ನಮ್ಮ ತಂಡದ ಕೆಲವೊಂದಿಷ್ಟು ಜನಗಳು ಬಂದು ನಾವಿಲ್ಲಿ ತಡೆಯುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ನಿಮಗೆ ಯಾಕದು ಧೈರ್ಯ ಇಲ್ವಾ, ದಮ್ಮಿಲ್ವಾ? ತಗೊಳ್ತಾ ಇರೋ ಸಂಬಳ ಸಾಲ್ತಾ ಇಲ್ವಾ? ಇಲ್ಲ ಇವ್ರ ಕಡೆಯಿಂದ ಲಂಚ ಬಂದು ಬೀಳ್ತಾ ಇದೆಯಾ? ಇವರು ತಿಂಗಳ ಮಂತ್ಲಿ ಇಷ್ಟು ಕೊಡ್ತೀವಿ, ನಾವು ಎಲ್ಲೆಲ್ಲಿ ಮಣ್ಣು ತುಂಬ್ತೀವಿ ಅಲ್ಲೆಲ್ಲ ಹೇಳ್ತೀವಿ, ನೀವು ಬರಲೇಬೇಡ್ರಿ ಅಂತ ಏನಾದರೂ ಹೇಳ್ತಾ ಇದ್ದಾರಾ ಜಿಯಾಲಜಿ ಮತ್ತು ಮೈನ್ಸ್ ಅವ್ರಿಗೆ? ಇಲ್ಲ ಪೊಲೀಸವ್ರಿಗೆ ಹೇಳ್ತಾ ಇದ್ದಾರಾ? ತಹಶೀಲ್ದಾರ್ ಅವ್ರಿಗೆ ಹೇಳ್ತಾ ಇದ್ದಾರಾ? ಎಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಕುಳಿತಿದ್ದೀರಾ ಅಂತ ನೀವೆಲ್ಲ ನಿದ್ದೆ ಮಾಡ್ತಾ ಇದ್ರೆ ಇಲ್ಲಿ JCB ಲಾರಿಗಳು ಆನ್ ಆಗ್ತವೆ. ಬೋರ್ಗರೆದು ಸೌಂಡ್ ಮಾಡಿಕೊಂಡು ಇಲ್ಲಿ ಈ ಮಣ್ಣನ್ನು ತುಂಬಿ ಬೇರೆ ಕಡೆ ಕಮರ್ಷಿಯಲ್ ಆಗಿ ಮಾರ್ಕೋತಾ ಇದ್ದಾರೆ. ಯಾರಾದರೂ ಬೇರೆ ಜಮೀನಾಗಿದ್ದರೆ ಕೇಳ್ತಿದ್ರು, ಊರವರು ಇದು ಸರ್ಕಾರಿ ಜಮೀನಲ್ವಾ, ಯಾರಪ್ಪಂದು ಅಲ್ವಲ್ಲ, ಅವರು ಸುಮ್ಮನಾಗಿದ್ದಾರೆ. ಎಲ್ಲೋ ಇರೋರು ನಾವು ಬರಬೇಕಾಗಿದೆ ಇದನ್ನು ಕೇಳೋದಕ್ಕೆ. ಈ ರೀತಿಯಾಗಿ ನಿಜಕ್ಕೂ ಕೂಡ ಪ್ರತಿದಿನ ಇದೇ ರೀತಿಯಾಗಿ ಭೂಮಿಯ ಒಡಲನ್ನು ತೆಗೆದು ಮಾರ್ತಾ ಹೋದರೆ ಮುಂದಿನ ದಿನ ಭೂಮಿ ಬಂಜರು ಭೂಮಿ ಆಗದಲ್ಲ ಇನ್ನೆಲ್ಲ ಹೋಗುತ್ತೆ. ಮೇಲಿರುವಂಥ ಫಲವತ್ತತೆಯನ್ನೆಲ್ಲ ನಾವು ಎಲ್ಲೋ ಕಡೆ ದುಡ್ಡಿಗಾಗಿ ಮಾರ್ಕೊಂಡ್ರೆ ಮಣ್ಣು ಮುಂದೆ ಹುಟ್ಟುವಂಥ ಮಕ್ಕಳಿಗಾಗಲಿ ಅವರ ಮುಂದಿನ ಪೀಳಿಗೆಗೆ ಅವರೇ ಕೂಡ ಇಲ್ಲಿರುವಂಥ ಫಲವತ್ತತೆ ಆದಂಥ ಮಣ್ಣನ್ನು ಮಾರಾಟ ಮಾಡಿಕೊಂಡು ಅವರೇ ಅನ್ಯಾಯ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು ಈಗ ದುಡ್ಡು. ಈಗ ಅಧಿಕಾರಿಗಳಿಗೂ ಅಷ್ಟೇ, ಇವರು ದುಡ್ಡು ಮಾಡ್ತಾ ಇದ್ದಾರೆ, ಅದರಲ್ಲಿ ನಮಗೊಂದಿಷ್ಟು ಪಾಲು ಕೊಡ್ತಾರೆ, ನಾವು ಕೂಡ ಅಲ್ಲಿಗೆ ಹೋಗೋದು ಬೇಡ ಅಂತ ಅವರು ಸುಮ್ಮನಿದ್ದಾರೆ. ಈ ಗೋಮಾಳ ಏನಿದೆ, ಸರ್ಕಾರಿ ಜಾಗವನ್ನು ಉಳಿಸ್ಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯ. ಆದರೆ ಆ ಕರ್ತವ್ಯವನ್ನು ಮರೆತು ಕರ್ತವ್ಯ ನಿರತರಾಗಬೇಕಾಗಿದ್ದವರು ಕರ್ತವ್ಯವನ್ನು ಮರೆತು ಕುಳಿತಿರೋದು ನಿಜಕ್ಕೂ ಕೂಡ ಬೇಸರ, ಅಂದರೆ ತಪ್ಪಾಗಲಿಕ್ಕೆ ಇಲ್ಲ. ಇಲ್ಲಿ ಮಣ್ಣನ್ನು ತುಂಬುತ್ತಾ ಇದ್ದಂಥ ಗಾಡಿಯ ನಂಬರನ್ನು ಕೂಡ ನಾನು ಹೇಳಬಲ್ಲೆ, ಯಾಕಂದರೆ ನಾವು ಆದಷ್ಟು ಬೇಗ ತರಿಸ್ಕೊಂಡಿದ್ದೀವಿ. ಇದಕ್ಕೆ ನಾವು ನಿಜವಾಗ್ಲೂ ಕೂಡ ಸಾರಿಗೆ ಇಲಾಖೆಯವರಿಗೆ ಧನ್ಯವಾದವನ್ನು ಹೇಳಬೇಕು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಾವು ಈ ರೀತಿಯಾಗಿ ಇವರು ಅಕ್ರಮವಾಗಿ ನಂಬರ್ ಇಲ್ಲದೆ ಏನು ಗಾಡಿಗಳಲ್ಲಿ ಮಣ್ಣನ್ನು ಸಾಗಿಸ್ತಾರೆ, ಅವರ ಚಾಸಿ ನಂಬರ್ಗಳನ್ನು, ಇಂಜಿನ್ ನಂಬರ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಿಜವಾಗ್ಲೂ ಕೂಡ ಸಾರಿಗೆ ಇಲಾಖೆಯವರು ಸ್ಪಂದಿಸಿ ಅವರ ಡೀಟೇಲ್ಸನ್ನು ಕೊಟ್ಟು FIR ಮಾಡಿಸುವಂಥ ಕೆಲಸವನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಇಲ್ಲಿ ಮಣ್ಣನ್ನು ತುಂಬ್ತಾ ಇದ್ದಂಥ ಗಾಡಿಯ ನಂಬರ್ KA 06 MB 6462 ತುಮಕೂರು ರಿಜಿಸ್ಟ್ರೇಷನ್ ಗಾಡಿ. ನೋಡಿ, ಇದೇ ಗಾಡಿ, ಇದೇ ನಂಬರ್ನ ಗಾಡಿ ಇಲ್ಲಿ ಮಣ್ಣನ್ನು ತುಂಬ್ತಿತ್ತು. ಆದರೆ ಅವ್ರ ಗಾಡಿ ಮೇಲೆ ನಂಬರ್ ಇಲ್ಲ. ಈ ರೀತಿಯಾಗಿ ಯಾರಾದರೂ ಬಂದೆ, ಇಲ್ಲ ಅಧಿಕಾರಿಗಳು ಯಾರಾದರೂ ಹಿಡಿದ್ರೆ ನಂಬರ್ ಸಿಕ್ಬಿಟ್ರೆ ಬೇಗ ಫೈನ್ ಹಾಕ್ಬಿಡ್ತಾರೆ, ಬೇಗ ಗೊತ್ತಾಗ್ಬಿಡುತ್ತೆ ನಮ್ಮದೇ ಗಾಡಿ ಅಂತ ಹೇಳ್ಬಿಟ್ಟು ಅವ್ರು ನಂಬರ್ ಹಾಕ್ಸಿಲ್ಲ. ಆದರೆ ನಮ್ಮ ತಂಡದವ್ರು ದಡ್ರಲ್ವಲ್ಲ, ಇಂಜಿನ್ ನಂಬರು, ಚಾಸಿ ನಂಬರು ತೆಗೆದ್ರೆ ಓನರ್ ಡೀಟೇಲ್ಸ್ ತೆಗೆಯೋದು ತುಂಬ ಕಷ್ಟ ಏನಲ್ಲ. ಸಂಬಂಧಪಟ್ಟಂಥ ಇಲಾಖೆಗೆ ದೂರು ಕೊಟ್ಟು ಅಲ್ಲಿಂದ ದೂರು ದಾಖಲಿಸಬೇಕಾಗಿರುವಂಥದ್ದು ಸಂಬಂಧಪಟ್ಟಂಥ ಇಲಾಖೆಯವರು. ಆದರೆ ಅದು ಕಣ್ಣು ಮುಚ್ಕೊಂಡು ಕುಳಿತಿರೋದು ಅವರು. ನೋಡಿ, ಇದೇ ಅವ್ರದ್ದು ಇಂಜಿನ್ ನಂಬರ್, ಇದೇ ಅವ್ರ ಚಾಸಿಸ್ ನಂಬರ್. ಇವತ್ತೇ ತೆಗೆದಿದ್ದು. ಅವ್ರು ಬೇಕಾದ್ರೆ ವಾದ ಮಾಡ್ಬೋದು, ಇದು ನನ್ನ ಗಾಡಿ ಇಲ್ಲಿ ಇರಲೇ ಇಲ್ಲ, ನಾನು ಬಂದೇ ಇಲ್ಲ, ನಾವು ಇಲ್ಲವೇ ಇಲ್ಲ, ಸ್ಪಾಟಲ್ಲಿ ಇದ್ದಿದ್ದು ತೋರಿಸಿ ಅನ್ಬೋದು. ಸ್ಪಾಟಲ್ಲಿ ನೀವು ಇರೋಷ್ಟು ಧೈರ್ಯವಂತರಲ್ಲ ಅಂತ ನಮಗೆ ಗೊತ್ತಿದೆ. ನಾವು ಬಂದಿದ್ದ ತಕ್ಷಣ ಓಡೋಗೋ ಅಂಥ ಕಳ್ಳ ನನ್ನ ಮಕ್ಕಳು ನೀವೆಲ್ಲ. ಆದರೆ ನೀವು ತಲೆ ಓಡಿಸ್ತೀರಾ ಅಂದರೆ ನಾವು ಸ್ವಲ್ಪ ತಲೆ ಓಡಿಸ್ತೀವಿ. ನೀವು ಈ ಕಡೆಯಿಂದ ಓಡೋದ್ರೆ ನಾವು ಕೂಡ ನಮ್ಮ ತಂಡದವ್ರನ್ನ ಕಳಿಸ್ತೀವಿ. ನಮ್ಮ ತಂಡದವರು ಬಂದು ನೀವು ಗಾಡಿ ನಿಲ್ಲಿಸಿದ ತಕ್ಷಣ ವಿಡಿಯೋ ಮಾಡ್ಕೊಂಡು ನಮಗೆ ಆ ಚಾಸಿ ನಂಬರು, ಇಂಜಿನ್ ನಂಬರ್ನ ಕಳಿಸಿದ್ದಾರೆ. ನೀವು ವಾದ ಮಾಡಿದ್ರು ಕೂಡ ನಾವು ವಾದ ಮಾಡ್ತೀವಿ ಅದು ನಿಮ್ಮದೇ ಗಾಡಿ ಅಂತ.
ಯಾಕಂದರೆ ಇಲ್ಲಿಂದಲೇ ಹೋಗಿ ನಿಂತಿದ್ದ ಗಾಡಿ ಇಲ್ಲಿಂದಲೇ ಹೋದ ತಕ್ಷಣವೇ ಫೋಟೋ ತೆಗ್ದಿರೋವಂಥದ್ದು ಅದು. ಇಷ್ಟೆಲ್ಲ ಆಗ್ತಾಯಿದ್ರು ಅಧಿಕಾರಿಗಳಿಗೆ ನನಗೆ ಇನ್ನು ಏನು ಉಗಿದ್ರೂ ಸಾಲದು, ಇನ್ನೇನು ಬೈದರೂ ಸಾಲದು, ಉಳಿಸ್ಬೇಕಾಗಿರೋಂಥವ್ರೆ ಕಬಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಾ. ಇನ್ನಾದರೂ ಕೂಡ ಯಾರಾದರೂ ಒಂಚೂರು ಕಿಂಚಿತ್ತು ನಿಮ್ಮ ಮನಸ್ಸಲ್ಲಿ ನಾವು ತಗೊಂಡಿರುವಂಥ ಕೆಲಸಕ್ಕೆ ನಿಯತ್ತಾಗಿ ಕೆಲಸ ಮಾಡಬೇಕು, ತಗೊಳ್ಳುವಂಥ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡಬೇಕು ಅನ್ನೋದಿದ್ರೆ ಈ ರೀತಿ ಅಕ್ರಮಗಳನ್ನು ಮಟ್ಟ ಹಾಕ್ತೀರಾ ಅಂತ ತಿಳ್ಕೊಂಡಿದ್ದೀವಿ. ನೋಡ್ಬೇಕದನ್ನ ಕಾದು ಹೇಳಿ ಅಂತ ನಮಗೂ ಕೂಡ ಸಾಕಾಗಿದೆ. ಇನ್ನು ಮಣ್ಣು ಲೂಟಿ ಹೊಡೆಯುತ್ತಿದ್ದ ಜಾಗಕ್ಕೆ ಹೋದ ಕೂಡಲೇ ಮಣ್ಣು ಬಗೆಯಲು ಬಳಸಿದ್ದ ಜೆಸಿಬಿ ನಮ್ಮನ್ನ ಯಾಮರಿಸಿ ಕಾಲ್ಕಿತ್ತಿದ್ದು, ಜೆಸಿಬಿಯನ್ನ ಬೆನ್ನತ್ತಿದ್ದ ನಮ್ಮ ತಂಡ ಕೊನೆಗೆ ಮಣ್ಣು ತುಂಬುತ್ತಿದ್ದ ಜೆಸಿಬಿಯನ್ನ ಸಾಕ್ಷಿ ಸಮೇತ ಹಿಡಿಯಿತು. ಕದ್ದು ಹೋಗಿದ್ದ ನಂಬರ್ ಪ್ಲೇಟ್ ಇಲ್ಲದ ಜೆಸಿಬಿಯವರು ಇನ್ನು ಮಣ್ಣು ಲೂಟಿ ಹೊಡೆಯುತ್ತಿದ್ದ ಜಾಗಕ್ಕೆ ಹೋದ ಕೂಡಲೇ ಮಣ್ಣು ಬಗೆಯಲು ಬಳಸಿದ್ದ ಜೆಸಿಬಿ ನಮ್ಮನ್ನ ಯಾಮರಿಸಿ ಕಾಲ್ಕಿತ್ತಿದ್ದು, ಜೆಸಿಬಿಯನ್ನ ಬೆನ್ನತ್ತಿದ್ದ ನಮ್ಮ ತಂಡ ಕೊನೆಗೆ ಮಣ್ಣು ತುಂಬುತ್ತಿದ್ದ ಜೆಸಿಬಿಯನ್ನ ಸಾಕ್ಷಿ ಸಮೇತ ಹಿಡಿಯಿತು. ಕದ್ದು ಹೋಗಿದ್ದ ನಂಬರ್ ಪ್ಲೇಟ್ ಇಲ್ಲದ ಜೆಸಿಬಿಯವರು ಗಾಬರಿಯಲ್ಲಿ ಜೆಸಿಬಿ ಬಕೆಟ್ನಲ್ಲಿರುವ ಮಣ್ಣನ್ನ ಸುರಿಯದೆಯೇ ಜೆಸಿಬಿಯನ್ನ ಒಂದು ತೋಟದ ಒಳಗಡೆ ಕದ್ದು ನಿಲ್ಲಿಸಿ ಅಲ್ಲಿಂದ ಪರಾರಿಯಾಗಿದ್ರು. ಜೆಸಿಬಿಯನ್ನ ಹಿಡಿದ ಬಳಿಕ ನಮ್ಮ ತಂಡ ಜೆಸಿಬಿಯ ಇಂಜಿನ್ ನಂಬರ್ ಮತ್ತು ಚಾಸಿ ನಂಬರ್ ಫೋಟೋ ತೆಗೆದುಕೊಂಡು ಮಾಲೀಕನ ಮಾಹಿತಿ ಕಲೆ ಹಾಕಿತು. ಜೆಸಿಬಿ ರಾಕೇಶ್ ಎನ್ನುವವರಿಗೆ ಸೇರಿದರ ಬಗ್ಗೆ ಹಾಗೂ ಮಣ್ಣು ಸಾಗಾಟಕ್ಕೆ ಬಳಸ್ತಾ ಇದ್ದ ಲಾರಿ ನಂಬರ್ ಕೂಡ ಸಿಕ್ಕಿದ್ದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಕೆಲಸ ಮಾಡಲಾಗಿದೆ. ಪ್ರಜಾಶಕ್ತಿ ಟಿವಿಯವರನ್ನ ಯಾಮರಿಸಿ ಬಚಾವಾಗಬಹುದು ಎಂದುಕೊಂಡಿದ್ದ ರಾಕೇಶ್ ಮತ್ತವನ ಸಹಚರರ ಪ್ಲಾನ್ ಫ್ಲಾಪ್ ಆಗಿತ್ತು. ನೋಡಿದು ಎತ್ತೇನಹಳ್ಳಿ ನಾವೇನು ಈ ಗೋಮಾಳದಲ್ಲಿ ಮಣ್ಣು ತುಂಬ್ತಾ ಇದ್ದಾರೆ ಅಂತ ವಿಡಿಯೋ ಮಾಡಿದ್ವಿ. ನಮ್ಮ ಕಣ್ಣು ತಪ್ಪಿಸಿ ಜೆಸಿಬಿಯನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿದ್ರು. ಆ ಜೆಸಿಬಿಯನ್ನು ನಮ್ಮ ಹುಡುಗರು, ನಮ್ಮ ತಂಡದವರು ಪತ್ತೆ ಹಚ್ಚಿದ್ದಾರೆ. ನಾವು ಕೂಡ ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದಾಗ ಆ ಜೆಸಿಬಿಯನ್ನು ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿದ್ದಾರೆ. ಯಾವುದೋ ಒಂದು ಒಳಗಡೆ ತಂದು ಮನೆಗಳ ಪಕ್ಕದಲ್ಲಿ ನಿಲ್ಲಿಸಿ ಜೆಸಿಬಿಯನ್ನು ಮರೆಮಾಚುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಚಾಸಿ ನಂಬರನ್ನು ನೋಡ್ಕೊಂಬಿಡಿ ನೀವು. ಯಾಕಂದರೆ ನಾನು ನಿಮಗೆ ಅಲ್ಲಿಯೇ ಕೂಡ ತೋರಿಸಿದ್ದೆ ನೋಡಿ, ಎರಡೂ ಕೂಡ ಸೇಮ್. ನೀವು ಧಾರಾಳವಾಗಿ ಚಾಸಿ ನಂಬರನ್ನು ನೋಡ್ಕೋಬೋದು. ಎರಡೂ ಕೂಡ ಸೇಮ್ ಆಗಿದೆ. ಇದು ಇಲ್ಲಿ ತಂದು ನಿಲ್ಲಿಸಿದಾಗ ನಮ್ಮ ತಂಡದವರು ತೆಗೆದಂಥದ್ದು. ಇನ್ನೂ ಕೂಡ ಇದರ ಬಿಸಿ ಯಾರಿಲ್ಲ. ಯಾರಾದರೂ ಬಂದು ಇದು ವಾದ ಮಾಡಿದ್ರೆ ನಾವು ನಿಜವಾಗ್ಲೂ ಕೂಡ ಅಲ್ಲಿ ನಿಲ್ಲಿಸಿಲ್ಲ, ನಾವು ಮಣ್ಣೆ ತುಂಬಿಲ್ಲ ಅಂತ ಹೇಳಿದ್ರೆ ಬಂದು ಕೈ ಹಿಡಿ ಸ್ವಾಮಿ. ನಿಜವಾಗ್ಲೂ ಕೂಡ ಇದನ್ನು ಈಗಲೂ ಕೂಡ ಇನ್ನೂ ಬಿಸಿ ಆರಿಲ್ಲ, ಆ ಮಟ್ಟಿಗೆ ಸುಡ್ತಾ ಇದೆ. ಇದೇ ಗಾಡಿಯಲ್ಲಿ ಜೆಸಿಬಿಯಲ್ಲಿ ಮಣ್ಣು ಹೊಡಿತಾ ಇದ್ರು. ಇದಕ್ಕೆ ಸಾಕ್ಷಿ ನಮ್ಮ ಹತ್ರ ಇದೆ. ನಾವು ಯಾರಿಗೂ ಕೂಡ ಈ ಗಾಡಿ ಹೊಡಿತಾ ಇದ್ರಿ ಅಂತ ಪ್ರೂವ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಗಾಡಿನ ಫಾಲೋ ಮಾಡಿದ್ವಿ. ಎಲ್ಲಿಂದ ಅವ್ರು ಎತ್ಕೊಂಬಂದ್ರೋ ಆ ಗಾಡಿನ ನಾವು ಫಾಲೋ ಮಾಡ್ಕೊಂಬಂದಿದ್ದೀವಿ. ನೋಡಿ, ಅವರು ಮಣ್ಣು ತುಂಬುತ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿಗಳಾಗಿ ಇಲ್ಲಿರೋಂಥ ಮಣ್ಣೇ ಸಾಕ್ಷಿ. ಅಲ್ಲಿ ಮಣ್ಣನ್ನು ಮಟ್ಟ ಮಾಡ್ಕೊಂಡು ತುಂಬ್ತಾ ಇದ್ರು. ಆ ಮಣ್ಣನ್ನು ಕೂಡ ಹಾಗೆಯೇ ಎತ್ಕೊಂಡ್ಬಂದಿದ್ದಾರೆ. ಅಲ್ಲಿ ಮಣ್ಣನ್ನು ಕೂಡ ಸುರಿದು ಬರುವಷ್ಟು ಅವರಿಗೆ ಅವಕಾಶವನ್ನು ನಾವು ಮಾಡಿಕೊಡ್ಲಿಲ್ಲ. ನಮ್ಮನ್ನು ನೋಡಿದ ತಕ್ಷಣ ಏಕಾಏಕಿ ಬಂದರು ಓಡಿ ಅಂತೇಳಿ ಕಳ್ಳರ ರೀತಿ ಓಡಿ ಬಂದರು. ಈ ರೀತಿಯ ಕಳ್ಳತನ ಮಾಡ್ತಾ ಇರೋರು, ಕಳ್ಳರ ರೀತಿ ಈ ಮಣ್ಣನ್ನು ಅಕ್ರಮವಾಗಿ ಹೊಡಿತಿರೋರ ಮೇಲೆ ಕ್ರಮ ಯಾವಾಗ ಆಗುತ್ತೆ? ಅಧಿಕಾರಿಗಳು ಕ್ರಮ ಯಾವಾಗ ಕೈಗೊಳ್ತೀರಿ? ನೀವು ಮಾಡಬೇಕಾಗಿರೋ ಕೆಲಸನ ನಾವಿಲ್ಲಿ ಬಂದು ಮಾಡ್ತಾ ಇದ್ದೀವಿ. ನೀವು ಆದರೂ ಕೂಡ ಸುಮ್ಮನೆ ಮನೇಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀರಾ ಅಂತಂದರೆ, ಈಗ ಮಧ್ಯರಾತ್ರಿ ಆಗ್ತಾ ಬಂತು. ನಾವಿಲ್ಲಿ 12 ಗಂಟೆಯಿಂದಲೂ ಕೂಡ ಈ ಗಾಡಿಗಳನ್ನು ಹುಡುಕ್ತಾ ಇದ್ದೇವೆ. ನಾವು ಲಾರಿಯನ್ನು ಕೂಡ ಹುಡುಕ್ತೇವೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಲಾರಿಯೂ ಕೂಡ ಯಾರ್ದು ಅಂತ ನಮಗೆ ಗೊತ್ತಾಗಿದೆ. ಈಗ ಸದ್ಯಕ್ಕೆ ಜೆಸಿಬಿಯನ್ನು ಹುಡುಕಿದ್ದೇವೆ. ಆ ಜಾಗದಲ್ಲಿ ಮಣ್ಣು ಹೊಡಿತಾ ಇದ್ದಂಥ ಜೆಸಿಬಿ ಇದೆ. ಇದು 100ಕ್ಕೆ 100. ಯಾರೇ ಬಂದು ವಾದ ಮಾಡಿ ನಾವು ಹೊಡಿತಾನೆ ಇರಲಿಲ್ಲ ಮಣ್ಣ ಅಂದರೆ ನಮ್ಮ ಹತ್ರ ಸಾಕ್ಷಿ ಇದೆ, ನಾವು ತೋರಿಸ್ತೀವಿ ಸ್ವಾಮಿ. ಅಷ್ಟೊಂದು ನೀವು ಇವರಾಗಿದೆ. ಇಲ್ಲಿ ಯಾಕೆ ಮಣ್ಣನ್ನು ಕೂಡ ಹಂಗೆ ತೊಗೊಂಬಂದ್ರಿ? ನಾವು ಫಾಲೋ ಮಾಡ್ಕೊಂಬಂದು ಇದು ನೋಡಿ, ಸಮಯ ಬಂದೀಗ 2 ಗಂಟೆ. 12 ಗಂಟೆಯಿಂದಲೂ ಕೂಡ ಇಲ್ಲಿ ಮಣ್ಣನ್ನು ಹೊಡಿತಾಯಿದ್ರು. 12 ಗಂಟೆಯಲ್ಲಿ ನಾವು ಬಂದು ಇಲ್ಲಿ ಮಣ್ಣು ಹೊಡಿತಾ ಇರೋದನ್ನು ವಿಡಿಯೋ ಮಾಡೋದಕ್ಕೆ ನಮ್ಮ ಗಾಡಿ ಬಂದು ನಿಂತ ತಕ್ಷಣ ಅವರಲ್ಲಿಂದ ಪರಾರಿ ಆಗ್ತಾರೆ. ಸತತ 2 ಗಂಟೆಗಳ ಪ್ರಯತ್ನ ನಡೆಸ್ತೀವಿ ಗಾಡಿಯನ್ನು ಹುಡ್ಕೋದಕ್ಕೆ. ನಮ್ಮ ಒಂದು ತಂಡ ಈ ಗಾಡಿಯ ಹಿಂದೆ ಬೀಳುತ್ತೆ, ಮತ್ತೊಂದು ತಂಡ ಲಾರಿಯ ಹಿಂದೆ ಬೀಳುತ್ತೆ. ನಾವು ನಮ್ಮ ಮರೆಮಾಚಿ ಇವರು ನಾವು ಅವಾಗಲೇ ಕೂಡ ಹೋಗಿ ಅಡ್ಡ ಹಾಕಿ ವಿಡಿಯೋನ ಮಾಡ್ಬೋದಾಯ್ತು. ಆದರೆ ಇವ್ರು ಎಲ್ಲಿ ನಿಲ್ಲಿಸ್ತಾರೆ? ನಮಗೆ ಆ ಚಾಸಿ ನಂಬರು ಮ್ಯಾಚ್ ಆಗಬೇಕಾಗಿತ್ತು. ಯಾಕಂದರೆ ಅಲ್ಲಿ ಒಂದು ಕಡೆ ನಿಲ್ಲಿಸಿದಾಗ ನಮ್ಮ ಹುಡುಗರು ಪಟ್ಟಂತ ಚಾಸಿ ನಂಬರನ್ನು ಫೋಟೋ ತೊಗೊಂಡಿದ್ದು. ಅದೇ ಚಾಸಿ ನಂಬರ್ ಗಾಡಿಯನ್ನು ಸದ್ಯಕ್ಕೆ ಈಗ ಹುಡುಕಿದ್ದೀವಿ. ಇದೇ ಗಾಡಿಯಲ್ಲಿ ಮಣ್ಣು ಹೊಡಿತಾಯಿದ್ರು. ಮುಟ್ಟಿದ್ರೆ ಈಗಲೂ ಕೂಡ ಸುಡ್ತಾ ಇದೆ. ರಾಜಾರೋಷವಾಗಿ, ಅಕ್ರಮವಾಗಿ ರಾತ್ರಿ ಹೊತ್ತು
ಮಣ್ಣನ್ನು ತೆಗೆದು ಕಳ್ಳ ಸಾಗಣೆ ಮಾಡುವಂಥ ಈತ ಈ JCBಯ ಓನರ್. ಇನ್ನು ಓನರ್ ಯಾರಂತ ನೋಡೋದಾದರೆ ಅದನ್ನು ಕೂಡ ನಾವಾಗಲೇ ಸಂಬಂಧಪಟ್ಟಂಥ ಇಲಾಖೆಯವರಿಂದ ಮಾಹಿತಿಯನ್ನು ತರಿಸ್ಕೊಂಡಿದ್ದೇವೆ. ಇದು KA 06 MB 6462 ನಂಬರಿನ ಗಾಡಿ. ರಾಕೇಶ್ HR ಸನ್ ಆಫ್ ರಾಮಯ್ಯ ಓನರ್. ಇದನ್ನು ಸಂಬಂಧಪಟ್ಟಂಥ ಇಲಾಖೆಯಿಂದ ನಾವು ತರಿಸ್ಕೊಂಡಿರುವಂಥದ್ದು. ಇದು ಯಾವುದು ಕೂಡ ನಾವು ಸುಳ್ಳು ಹೇಳ್ತಾ ಇರೋಂಥದ್ದಲ್ಲ. ಆ ಚಾಸಿ ನಂಬರ್ ಇಲ್ಲಿ ಏನು ಕಾಣಿಸ್ತಾ ಇದೆ, ಈ ಚಾಸಿ ನಂಬರ್ ಇಂಜಿನ್ ನಂಬರ್ ಹಾಕಿ ನೋಡಿ, ಈ ಚಾಸಿ ನಂಬರ್ ಇಂಜಿನ್ ನಂಬರ್ ಹಾಕಿ ಖಂಡಿತವಾಗಿಯೂ ಕೂಡ ಅದೇ ನಿಮಗೆ ಕಾಣಿಸುತ್ತೆ ಅಷ್ಟೇ. ಇದು ರಾಕೇಶ್ HR ಸನ್ ಆಫ್ ರಾಮಯ್ಯ ಅವರ JCB ಅಕ್ರಮವಾಗಿ ಕದ್ದು ಮಣ್ಣನ್ನು ಹೊಡಿತಾ ಇದ್ದರು. ಇದೆಲ್ಲದಕ್ಕೂ ಕೂಡ ಸಾಕ್ಷಿ ನಮ್ಮ ಹತ್ರ ಇದೆ. ಲಾರಿಯ ವಿಡಿಯೋವನ್ನು ಕೂಡ ನಾವು ಮಾಡ್ತೇವೆ, ಲಾರಿಯನ್ನು ಕೂಡ ಹುಡುಕ್ತೇವೆ. ಅದು ಯಾರ್ದು ಅನ್ನೋದಾಗಲೇ ನಮಗೆ ಇದಾಗಿ ಗೊತ್ತಾಗಿದೆ. ಆ ಲಾರಿಯ ನಂಬರನ್ನು ನಾವು ಲಿಖಿತವಾಗಿ ಕೊಟ್ಟು ದೂರು ಮೂಲಕ ದಾಖಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಕ್ರಮ ಕೈಗೊಂಡು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀರಾ ಅಥವಾ ಇವೆರಡನ್ನು ಸೀಸ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಾತ್ರಿ ಹೊತ್ತು ಈ ರೀತಿಯಾಗಿ ಅಕ್ರಮವಾಗಿ ಸರ್ಕಾರಿ ಗೋಮಾಳಗಳಲ್ಲಿ ಮಣ್ಣನ್ನು ಕದ್ದು ಸರಬರಾಜು ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ರಾತ್ರಿ ಹೊತ್ತಲ್ಲಿ ಸರ್ಕಾರಿ ಜಾಗದಲ್ಲಿ ತಮ್ಮ ಕರಾಮತ್ತು ತೋರುತ್ತಾ ಅಕ್ರಮವಾಗಿ ಮಣ್ಣು ಮಾಫಿಯಾ ಮಾಡುತ್ತಿದ್ದವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಮಣ್ಣು ಮಾಫಿಯಾಗೆ ಕಡಿವಾಣ ಹಾಕಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.